ಇದ್ರಲ್ಲಿ ತಪ್ಪೇನಿದೆ ಭೂಷಣ್? ನಾನು ಈ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ರತ್ನಮ್ಮನ್ ವಿಷಯದಲ್ಲಿ ತಪ್ಪು ತಿಳ್ಕೊಂಡು ಅವಳನ್ನ ಕೆಲ್ಸದಿಂದ ತೆಗೆದು ನಾನು ತಪ್ಪು ಮಾಡ್ದೆ. ಮತ್ತೆ ಅವಳಿಗೆ ನಾನು ಕೆಲಸ ಕೊಟ್ರು ಅವಳು ಹಾಸ್ಪಿಟಲಿಂದ ಮನೆಗ್ ಬಂದು ಪೂರ್ತಿ ಹುಷಾರಾಗಿ ಫ್ಯಾಕ್ಟ್ರಿಗೆ ಬಂದು ತನ್ನ ಕೆಲಸ ತಾನು ಮಾಡೋದಕ್ಕೆ ಸ್ವಲ್ಪ ದಿನ ಆಗುತ್ತಲ್ವಾ? ಅಷ್ಟು ದಿನ ತನಕ ಪಾಪ ರತ್ನಮ್ಮಂಗೆ ಸಂಬಳ ಸಿಗೋದಿಲ್ಲ. ಅದಕ್ಕೆ ಎಮೋಷನಲ್ ಆಗಿ ಯೋಚನೆ ಮಾಡಿ ಅವಳಿಗೆ ನಷ್ಟ ಆಗ್ಬಾರ್ದು ಅಂತ, ಅವಳ ದುಡ್ಡು ಅವಳಿಗೆ ಸಿಗ್ಬೇಕು ಅಂತ ಅವಳು ಮಾಡ್ಬೇಕಾಗಿದ್ದ ಕೆಲ್ಸನ ನಾನ್ ಮಾಡಿ ಅವಳಿಗೆ ದುಡ್ಡು ಸಂಪಾದನೆ ಮಾಡ್ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಕ್ಕ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಹಾಗೆ ಮಾಡಿರೋ ತಪ್ಪನ ಸರಿ ಮಾಡ್ಕೊಳ್ಳೋರು ತುಂಬಾ ಕಡಿಮೆ ಜನ ಇರ್ತಾರಕ್ಕ. ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಶ್ಯಾಮಾ. ಫ್ಯಾಕ್ಟ್ರಿ ಓನರ್ನ ವರ್ಕರ್ ಮಾಡಿದ್ದಲ್ದೆ ನನ್ ಕೈಯಲ್ಲೇ ಏನೇನೋ ಕೆಲಸ ಮಾಡಿಸ್ತಿದ್ಯಾ ಶ್ಯಾಮಾ? ಛೇ, ಬಿಡೋದಿಲ್ಲ. ನನ್ಗೆ ಇಂಥ ಅವಮಾನ ಮಾಡಿರೋ ಆ ಶ್ಯಾಮನ ನಾನಂತೂ ಬಿಡೋದಿಲ್ಲ. 10ರಷ್ಟು ಅನುಭವಿಸೋ ಹಾಗೆ ಮಾಡ್ತೀನಿ. ಜೀವನ ಪೂರ್ತಿ ಅವಳಿಗೆ ನೆನ್ಪಿರೋ ಹಾಗೆ ಪಾಠ ಕಲಿಸ್ತೀನಿ. ಈ ಐಶ್ವರ್ಯಾಗೆ ಅವಮಾನ ಮಾಡಿದ್ಮೇಲೆ ಅವ್ರ ಬದುಕು ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದು ಅರ್ಥ ಆಗೋ ಹಾಗೆ ಮಾಡ್ತೀನಿ. ಶ್ಯಾಮಾ, ಅಮಾಯಿಕಿ ನಿರ್ದೋಷಿಯಾಗಿರೋ ರತ್ನಮ್ಮನ್ಗೆ ಜೊತೆಯಾಗಿ ನಿಂತ್ಕೊಂಡು ನ್ಯಾಯನ ಗೆಲ್ಸಿದ್ದಕ್ಕೆ ಶ್ಯಾಮಾ ನಿನಗೆ ಸೆಲ್ಯೂಟು. ಇಂಥ ಒಳ್ಳೆ ಕುಟುಂಬ, ಇಂಥ ಒಳ್ಳೆ ಅತ್ತೆ ಇದ್ರೆ ಯಾವ ಸೊಸೆ ಆದ್ರೂ ಏನಾದ್ರೂ ಸಾಧಿಸ್ಬೋದು ಅತ್ತೆ. ಐಶ್ವರ್ಯ, ಏನಿದು ಹಾಗೆ ನೋಡ್ತಿದ್ಯಲ್ಲ, ಏನಾಯ್ತು? ಒಡ್ದು ಹೋಯ್ತು. ಹೇಗೆ ಹೊಡೀತು? ಕೈ ಜಾರ್ ಹೋಯ್ತು. ಅದೇ ಕೈ ಜಾರ್ತು? ಹೇಗಾ? ಹೀಗೆ ಜಾರ್ ಹೋಯ್ತು. ಹೀಗೆ ಕೈ ಜಾರಿ ಒಡ್ದು ಹೋಯ್ತು. ಅರ್ಥ ಆಯ್ತಾ? ಏನ್ ಹಾಗೆ ನೋಡ್ತಿದ್ಯಾ? ಈ ನಡುವೆ ನಿನ್ ವರ್ತನೆ ತುಂಬಾ ಬದಲಾಗಿದೆ. ಆ ಬದಲಾವಣೆ ಯಾಕಾಯ್ತು ಅಂತ ಒಂದ್ಸತಿ ಯೋಚನೆ ಮಾಡು. ಮನೆಗಿಂತ ಆಫೀಸೇ ಚೆನ್ನಾಗಿರುತ್ತೆ. ನಾನೀಗ ಯೋಚನೆ ಮಾಡ್ಬೇಕಾಗಿರೋದು ಅದಲ್ಲ, ಶ್ಯಾಮಂಗೆ ಹೇಗ್ ಹಳ್ಳ ತೋಡ್ಬೇಕು ಅನ್ನೋದ್ರ ಬಗ್ಗೆ. ಅಲ್ಲ ಶ್ಯಾಮ, ನಿನ್ ಹಾಗೆ ಒಳ್ಳೆ ಮನ್ಸಿಂದ ಬೇರೆಯವ್ರ ಕಷ್ಟ ತೀರಿಸೋದಕ್ಕೆ ಎಷ್ಟು ದೂರ ಹೋಗೋಕಾದ್ರೂ ತಯಾರಾಗಿರೋ ನಿನ್ನಂತ ಮನುಷ್ಯ ನನ್ನ ಹೆಂಡತಿಯಾಗಿರೋದು ನನ್ನ ಅದೃಷ್ಟ. ಒಂದ್ ನಿಮಿಷ ಎಲ್ಲೇ ರೀ, ನಾನ್ ನಿಮ್ಗೆ ಕಾಫಿ ತಗೊಂಡ್ ಬರ್ತೀನಿ. ಸರಿ. ಕಂದ ಅಖಿಲ್, ಅಖಿಲ್. ಶ್ಯಾಮ, ಅಖಿಲ್. ಅಖಿಲ್, ಕಮಿಂಗ್ ಡ್ಯಾಡ್. ಏನ್ ಮಮ್ಮಿ? ಈಗಷ್ಟೇ ನಿಮ್ಮಪ್ಪ ನಿಮ್ ಬಗ್ಗೆ
ಗುರುಗಳ ಹತ್ರ ಮಾತಾಡಿದ್ರು ಕಂದ. ನಮ್ ಬಗ್ಗೆ ಗುರುಗಳ ಹತ್ರ ಮಾತಾಡಿದ್ರಾ? ಹೌದಪ್ಪ, ನಿಮ್ಗ ಆ ಶುಭ ಕಾರ್ಯ ಏರ್ಪಾಟ್ ಮಾಡ್ಬೇಕು ಅಂತ ಎಷ್ಟು ಸಲ ಅನ್ಕೊಂಡ್ರು ಏನೋ ಒಂದು ಅಡಚಣೆ ಬರ್ತಾನೆ ಇರುತ್ತಪ್ಪ. ಜಾತಕದ ಪ್ರಕಾರ ಏನಾದ್ರೂ ದೋಷ ಇರ್ಬೋದೇನೋ, ಪರಿಹಾರ ಹುಡ್ಕೋಣ ಅಂತ ನಮ್ಮ ಗುರುಗಳನ್ನ ಕೇಳಿದೆ. ನಿಮ್ಮಿಬ್ಬರ ಜಾತಕದ ಪ್ರಕಾರ ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳಿದ್ರು, ಯಾವ ದೋಷನೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲ ಅಂದ್ರೆ ಗಾಬರಿ ಬೀಳೋ ಅಂತ ಅದೇನೂ ಇಲ್ಲಪ್ಪ. ನಿಮ್ಮಿಬ್ಬರ ಕೈಯಿಂದ ಒಂದು ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳಿದ್ರು. ಅಭಿಷೇಕನಾ? ಹೌದಮ್ಮ, ಅನ್ಕೊಂಡಿರೋ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡೆತಡೆ ಬರ್ದೆ ನಿರ್ವಿಘ್ನವಾಗಿ ಅದು ನಡಿಬೇಕು ಅಂದ್ರೆ ವಿಘ್ನೇಶ್ವರನ್ಗೆ ವಿಶಿಷ್ಟ ಅಭಿಷೇಕ ಮಾಡಬೇಕು ಅಂತ ಗುರುಗಳು ಹೇಳಿದ್ರು. ನಾಳೆ ವಿಘ್ನೇಶ್ವರನ ವಿಶಿಷ್ಟ ಅಭಿಷೇಕಕ್ಕೆ ಏರ್ಪಾಟ್ ಮಾಡ್ತಿದಾರಂತೆ. ರಾಹುಕಾಲ ಬರೋಕ್ ಮುಂಚೆನೆ ಅಭಿಷೇಕ ಕಾರ್ಯಕ್ರಮ ಪೂರ್ತಿ ಆಗ್ಬೇಕಂತೆ. ಹಾ, ನಾಳೆ ಬೆಳಗ್ಗೆನೆ ನೀವು ಹೋಗಿ ಗುರುಗಳನ್ನ ಕಂಡು ಅವ್ರು ಹೇಳ್ದ ಹಾಗೆ ಆ ವಿಶಿಷ್ಟ ಅಭಿಷೇಕನ ಪೂರ್ತಿ ಮಾಡ್ಬೇಕಪ್ಪ. ಈ ಅಭಿಷೇಕ ಮಾಡದೇ ಇದ್ರೆ ಅಡ್ಡಿ ಆಗೋದಷ್ಟೇ ಅಲ್ಲ, ನಮ್ ಕುಟುಂಬಕ್ಕೆ ಅನಿಷ್ಟ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ ಗುರುಗಳು. ಶುಭಂ. ಅಮೆರಿಕಾದಿಂದ ಇಂಡಿಯಾಗ್ ಬಂದಿದ್ದು ಹರಕೆ ತೀರ್ಸೋದಕ್ಕೆ. ಮತ್ತೆ ನಿಮ್ಮನೆಗ್ ಬಂದಿದ್ಯಾಕೆ ಅದನ್ ಕೇಳು. ಯಾಕೆ ಅಂದ್ರೆ ಫ್ರೆಂಡು ಅಂತ ಹೇಳಿ ಮನೆಗ್ ಬಂದಿದ್ಯಾ? ಅದು ಓಕೆನಪ್ಪ. ಅದ್ರ ಜೊತೆಗೆ ನಿಮ್ ಮನೆಗ್ ಬಂದಿದ್ರಲ್ಲಿ ಚಿಕ್ಕ ಸ್ವಾರ್ಥನೂ ಇದೆ. ಸ್ವಾರ್ಥ ಏನೋ ಹೇಳ್ತೀನಿ. ಇಲ್ಲಿ ನೋಡು, ಇದೇನೋ ಅಮ್ಮ ಅವ್ರಿಗೆ ಮಾಡಿಸಿರೋಂಥ ಕಿರೀಟ. ಈ ಕಿರೀಟನ ನಾಳೆ ಅಮ್ಮ ಅವ್ರಿಗೆ ಸಮರ್ಪಣೆ ಮಾಡಬೇಕು. ಇಷ್ಟು ಬೆಲೆ ಬಾಳೋ ಕಿರೀಟನ ಹೋಟೆಲ್ ರೂಮ್ನಲ್ಲಿಟ್ಟು ರಿಸ್ಕ್ ತಗೊಳ್ಳೋದು ಯಾಕೆ ಅನ್ನಿಸ್ತು. ಅದಕ್ಕೆ ನಿಮ್ಮನೇಲಿಡೋಣ ಅಂತ ತಂದಿದ್ದು. ನಿಮ್ ಮನೇಲಿಟ್ರೆ ಸೇಫ್ ಲಾಕರಲ್ಲಿಟ್ಟೆ ಆಗಲ್ವಾ? ಇದೇ ನನ್ನ ಸ್ವಾರ್ಥ. ಸ್ವಾರ್ಥ ಅಂತ ಯಾಕಂತೀರ ಅಣ್ಣ? ಅದು ಮುಂಜಾಗ್ರತೆ. ಈ ಕಿರೀಟನ ನಮ್ಮನೆಗ್ ತಗೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅಮ್ಮ ಅವ್ರಿಗೆ ಸಮರ್ಪಣೆ ಆಗೋ ಈ ಕಿರೀಟ ಒಂದು ದಿನ ಆದ್ರೂ ನಮ್ಮನೇಲಿ ಇರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಅಮ್ಮ, ಶ್ಯಾಮ, ಶ್ಯಾಮ. ಹಾ, ಬರ್ತಿದ್ದೀನಿ ಅತ್ತೆ. ಬಾಮ್ಮ ಬಾ, ಇವರು ನಿಮ್ಮ ಮಾವನವ್ರ ಸ್ನೇಹಿತರು. ನಮಸ್ಕಾರ ಸರ್. ಇವಳು ನನ್ನ ಚಿಕ್ಕ ಸೊಸೆ. ನಮಸ್ಕಾರಮ್ಮ. ನಮಸ್ಕಾರ. ಇವರು ಅಮ್ಮನವ್ರಿಗೋಸ್ಕರ ಈ ಕಿರೀಟ ಮಾಡಿಸಿದಾರಮ್ಮ. ನಾಳೆ ಅಮ್ಮ ಅವ್ರಿಗೆ ಸಮರ್ಪಿಸ್ತಾರೆ. ಇದನ್ನ ಹುಷಾರಾಗಿ ತಗೊಂಡ್ ಹೋಗಿ ನಿನ್ ರೂಮಲ್ಲಿಡಮ್ಮ. ನಾಳೆ ಇವ್ರು ಬಂದಾಗ ಕೊಡೋಣ. ಸರಿ ಅತ್ತೆ. ತಗೋಮ್ಮ. ಇದನ್ನೆಲ್ಲ ನಾನು ಆಲ್ರೆಡಿ ಎತ್ತಿಟ್ಟಿದ್ದೀನಿ ರೀ. ಓ, ಅತ್ತೆಯವ್ರು ಹೇಳಕ್ಕೂ ಮೊದ್ಲೇನೆ ಎಲ್ಲ ರೆಡಿ ಇದೆ ಅಂತ ಆಯ್ತು. ಅತ್ತೆಗೆ ತಕ್ಕ ಸೊಸೆ.
ಏನು ಅಂದ್ರೆ ನಾಳೆ ನೀವ್ ಈ ಶರ್ಟ್ ಹಾಕೋಬೇಕು. ಅರೆ, ಈ ಶರ್ಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗಿಷ್ಟ ಆಗೋ ಡ್ರೆಸ್ ಸೆಲೆಕ್ಟ್ ಮಾಡಿದ್ಯಾ ಅಂದ್ರೆ ನೀನು ಅತ್ತೆಗೆ ತಕ್ಕ ಸೊಸೆ ಮಾತ್ರ ಅಲ್ಲ, ಗಂಡಂಗ್ ತಕ್ಕ ಹೆಂಡತಿ ಕೂಡ. ಹೌದು ಶ್ಯಾಮ, ನನಗೆ ಈ ಕಲರ್ ಶರ್ಟ್ ಇಷ್ಟ ಅಂತ ನಾನು ನಿನಗೆ ಯಾವತ್ತೂ ಹೇಳಿಲ್ವೇ? ನಿನಗೆ ಹೇಗೆ ಗೊತ್ತಾಯ್ತು? ನನಗೆ ಈ ಶರ್ಟ್ ಸೆಲೆಕ್ಟ್ ಮಾಡಿದ್ಯಾ? ನಿಮ್ಗೆ ಯಾವ ಕಲರ್ ಇಷ್ಟ, ನಿಮ್ಗೆ ಯಾವ ತರ ಫುಡ್ ಇಷ್ಟ, ನಿಮ್ಗೆ ಯಾವ ರೀತಿ ಸಾಂಗ್ಸ್ ಇಷ್ಟ, ನಿಮ್ಗೆ ಯಾವ ತರ ಮೂವೀಸ್ ಇಷ್ಟ ಅಂತ ನಿಮ್ಗಿಷ್ಟ ಇರೋದೆಲ್ಲ ನಂಗೆ ಗೊತ್ತು. ಹೇಗ್ ಗೊತ್ತು? ನಿಮ್ ಹೆಂಡತಿ ಅಲ್ವಾ, ಎಲ್ಲ ಗೊತ್ತಾಗತ್ತೆ. ಅಂದ್ರೆ ಗಂಡನ್ ಇಷ್ಟಗಳು ಗಂಡ ಹೇಳ್ದೇ ಇದ್ರು ಹೆಂಡತಿಗೆ ಗೊತ್ತಿದೆ ಅಂದ್ರೆ ಅವಳು ಗಂಡ ಅಂದ್ರೆ ಆ ಹೆಂಡತಿಗೆ ಎಷ್ಟಿಷ್ಟ ಇರಬೇಕು ಅಲ್ವಾ? ಅಂದ್ರೆ ನಾನಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಹಲೋ ಮೇಡಮ್, ನನಗೂ ಕೂಡ ನನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಅವಳ ಇಷ್ಟಗಳೆಲ್ಲ ನನಗೆ ಕೂಡ ಗೊತ್ತು. ನೀವ್ ಹೇಳಿದ್ ನಿಜಾನೇ ರೀ, ಎಲ್ಲ ನನ್ಗ ಕೃಷ್ಣನೇ. ಆ ಕೃಷ್ಣ ಕೊಟ್ಟಿರೋ ದೊಡ್ಡ ವರ ಮಾತ್ರ ನೀವು. ಈಗ ನಾವು ವಿಘ್ನೇಶ್ವರಂಗೆ ವಿಶಿಷ್ಟಾಭಿಷೇಕ ಮಾಡ್ಸಕ್ಕೆ ಯಾಕೆ ಹೋಗ್ತಿದೀವಿ ಗೊತ್ತಾ? ಗೊತ್ತು. ಯಾಕೆ? ಅನ್ಕೊಂಡಿರೋ ಕಾರ್ಯಕ್ರಮಕ್ಕೆ ಅಡೆತಡೆ ಬರದೆ ನಿರ್ವಿಘ್ನವಾಗಿ ನಡೆಯೋದಿಕ್ಕೆ. ಆ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ಕಾರ್ಯಕ್ರಮ ಇದೆ. ಏನ್ ಗೊತ್ತಾ ಅದು? ಏನದು? ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಹೇಳು, ಏನ ಕೆಲ್ಸ? ಏನೋ ನನ್ಗೇನ್ ಗೊತ್ತು. ನಾನ್ ಹೇಳ? ಏನ್ ಗೊತ್ತಾ ಅದು? ಆ ಕಾರ್ಯದ ಹೆಸರು ಘನ ಕಾರ್ಯ. ಏನ್ ಶ್ಯಾಮ, ಏನಾಯ್ತು? ಕಿರೀಟ ಇಲ್ಲಿಲ್ಲ ರೀ. ಇಲ್ಲ ಅಂದ್ರೆ ಏನು ಶ್ಯಾಮ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಕಿರೀಟನ ಇಲ್ಲೇ ಇಟ್ಟಿದ್ದೆ ನಾನು. ಒಳಗಡೆ ಕಿರೀಟ ಇಲ್ಲ. ಇನ್ನೆಲ್ಲಾದ್ರೂ ಇಟ್ಟಿದ್ಯಾ ಅಂತ ನೆನಪು ಮಾಡ್ಕೋ. ನನಗ್ ಚೆನ್ನಾಗ್ ನೆನ್ಪಿದೆ ರೀ, ನಾನು ಆ ಕಿರೀಟನ ಇಲ್ಲೇ ಇಟ್ಟಿದ್ದೆ. ನಾಳೆ ಅಮ್ಮವ್ರಿಗೆ ಸಮರ್ಪಿಸ್ತಾರೆ. ಇದನ್ನ ಹುಷಾರಾಗಿ ತಗೊಂಡ್ ಹೋಗಿ ನಿನ್ ರೂಮಲ್ಲಿ ಇಡಮ್ಮ. ಈಗ ಕಿರೀಟದ ಬಗ್ಗೆ ಅತ್ತೆಗೆ ನಾನು ಏನ್ ಹೇಳಿ? ಮಾವ ಅವ್ರ ಫ್ರೆಂಡು ಕಿರೀಟಗೋಸ್ಕರ ಬರೋ ಅಷ್ಟ್ರಲ್ಲಿ ಕಿರೀಟ ಸಿಗದೆ ಇದ್ರೆ ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ಶ್ಯಾಮ, ಶ್ಯಾಮ. ಅತ್ತೆ, ಏನತ್ತೆ? ಏನಮ್ಮ, ನೀವಿನ್ನೂ ರೆಡಿ ಆಗಿಲ್ವಾ? ರೆಡಿ ಆಗಿದ್ದೀವಿ ಅತ್ತೆ. ಮತ್ತೆ ಬೇಗ ಹೊರಡಿ. ರಾಹುಕಾಲ ಬರೋದ್ರಲ್ಲಿ ಅಭಿಷೇಕ ಮುಗಿಬೇಕು. ಗುರುಗಳು ಹೇಳಿದಾರಲ್ವಾ? ಈಗ ಹೊರಡ್ತೀವಿ ಅತ್ತೆ, ಹೊರಡ್ತೀವಿ. ಅದು ನಿನ್ ಬೀರು ಕೀಗಳಲ್ವಾ?
ಹೌದತ್ತೆ, ಬೀರೋ ಕೀಸೆ. ಆ ಕೀಗಳನ್ನ ನನಗೆ ಕೊಟ್ಟಿರಮ್ಮ. ಕಿರೀಟ ಬೀರುನಲ್ಲೇ ಇದೆಯಲ್ವಾ? ಅವ್ರು ಬಂದ್ರೆ ನಾನ್ ಕಿರೀಟ ಕೊಟ್ಟು ಕಳಿಸ್ತೀನಿ. ಶ್ಯಾಮ, ಫ್ಯಾಕ್ಟ್ರಿಲಿ ನನ್ನ ವರ್ಕರ್ ಮಾಡಿ ಅವಮಾನ ಮಾಡಿದ್ಯಲ್ಲ, ಈಗ ನೋಡು ಮನೆಯಲ್ಲೇ ನಿನಗೆ ಹೇಗೆ ಅವಮಾನ ಆಗುತ್ತೆ ಅಂತ. ಸ್ವಲ್ಪ ಹೊತ್ತಲ್ಲಿ ಕಿರೀಟಕ್ಕೋಸ್ಕರ ಅವರು ಬರ್ತಾರೆ. ಬೀರುಲಿ ಕಿರೀಟ ಇರಲ್ಲ. ಅತ್ತೆ ಆ ಕಿರೀಟನ ನಿನ್ ಕೈಯಲ್ಲೇ ಕೊಟ್ಟು ಬೀರುಲಿಡಕ್ಕೆ ನಿನ್ನ ಹತ್ರ ಹೇಳಿ. ಈಗದು ಮಿಸ್ ಆಗಿದೆ ಅಂತ ಗೊತ್ತಾಗಿ ಅತ್ತೆಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಅತ್ತೆ ಕೋಪಕ್ಕೆ ನಾನ್ ತುಪ್ಪ ಸುರಿತೀನಿ. ಇಷ್ಟು ಕಾಲ ನೀನು ಸಂಪಾದನೆ ಮಾಡಿರೋ ಒಳ್ಳೆ ಹೆಸರನ್ನೆಲ್ಲ ಅಗ್ನಿಕುಂಡದಲ್ಲಿ ಸುಟ್ಟು ಬೂದಿ ಆಗೋ ಹಾಗೆ ಮಾಡ್ತೀನಿ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಾನು ಕೂಡ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ವಸಂತ, ಶಂಕರ್ ಫ್ಯಾಮಿಲಿ ಬಂದಿದ್ದಾರೆ, ಬೇಗ ಬಾ. ಹಾ, ಬರ್ತಿದ್ದೀನ್ರಿ. ಅಣ್ಣ, ನೀರ್ ತಗೊಳ್ಳಿ. ಏನು ಬೇಡಮ್ಮ. ಇವಾಗೇನ್ ಬೇಕಾಗಿಲ್ಲ. ಕಿರೀಟ ಮಿಸ್ ಆಗಿದೆ ಅಂತ ಗೊತ್ತಾದಾಗ ಈ ನೀರ್ ಬೇಕಾಗತ್ತೆ. ತಗೊಳ್ಳಿ ಅಣ್ಣ. ಅತ್ಗೆ ತಗೊಳ್ಳಿ. ಅದ್ಕೆ ನಮ್ ಕಿರೀಟ ಕೊಟ್ರೆ ನಾವಿನ್ ಹೊರಡ್ತೀವಿ. ಇಷ್ಟೊಂದು ಅವಸರ ಯಾಕತ್ಗೆ? ಈಗ ತಾನೇ ಬಂದಿದ್ದೀರಾ, ಹೋಗಿರಂತೆ ಇರಿ. ಅಲ್ಲಿ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೊರಟಿದಾರಮ್ಮ. ನಾವು ಕಿರೀಟ ತಗೊಂಡು ಹೋಗಕ್ಕೆ ಅಂತ ಇಲ್ಲಿ ಬಂದಿದ್ದು. ಪಾಪ ಅವ್ರು ನಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ ದೊಡ್ಡ ಸೊಸೆ ವೈದೇಹಿ. ನಮಸ್ಕಾರ. ನಮಸ್ತೆ ಅಮ್ಮ. ಕಾಫಿ ತಗೊಳ್ಳಿ. ಈಗಿದೆಲ್ಲ ಯಾಕಮ್ಮ? ಅವ್ರಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ವಲ್ಲ. ಪರವಾಗಿಲ್ಲ, ತಗೊಳ್ಳಿ ಅತ್ಗೆ. ಕಾಫಿ ಎಷ್ಟೊತ್ತು ಕುಡಿತೀರಾ? 5 ನಿಮಿಷ ಅಷ್ಟೇ ಅಲ್ವಾ? ಸರಿ ತಗೋ, ಇಲ್ದಿದ್ರೆ ನನ್ನ ತಂಗಿ ಬಿಡೋದೇ ಇಲ್ಲ. ಒಂದ್ 5 ನಿಮಿಷದಲ್ಲಿ ಏನೂ ಮುಳುಗೋಗೋದಿಲ್ಲ. ಈ ಕೊಡಿ ಅತ್ತೆ. ನೀವು 5 ನಿಮಿಷದಲ್ಲಿ ಕಾಫಿ ಕುಡಿದ್ರು ನಿಮಗೆ ನಾನು ಕಿರೀಟ ಇಷ್ಟು ಬೇಗ ಕೊಡಲ್ಲ. ಕೊಡಲ್ವಾ? ಹೌದು, ಇನ್ನೊಂದು ಗಂಟೆ ಬಿಟ್ಕೊಂಡೆ ನಾನು ನಿಮಗೆ ಕಿರೀಟ ಕೊಡೋದು. ಯಾಕೆ ಆ ಥರ ಹೇಳ್ತಾ ಇದ್ಯಾ? ಏನ್ ಮಾಡೋದು, ನೀವು ಬರೋದಕ್ಕಿಂತ ಮುಂಚೆನೆ ರಾಹುಕಾಲ ಬಂದ್ಬಿಡ್ತು. ರಾಹುಕಾಲದಲ್ಲಿ ಕಿರೀಟ ತಗೊಂಡೋಗೋದು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಬೇಗ ಬರೋಕ್ ಹೇಳಿದ್ದು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಹೇಳಿ ಸರ್. ಸರ್, ಅರ್ಜೆಂಟಾಗಿ ಒಂದು ಫೋನ್ ಕಾಲ್ ಮಾಡಬೇಕು. ನಿಮ್ಮ ಫೋನ್ ಸ್ವಲ್ಪ ಕೊಡ್ತೀರಾ? ಶೋರ್. ಇದ್ಯಾವುದೋ ಹೊಸ ನಂಬರ್ ಇದ್ದಂಗೆ ಐತಲ್ಲ. ಹಲೋ.
ಹಲೋ, ರಮಣಯ್ಯ ಅವರ ಮಾತಾಡ್ತಿರೋದು? ಹೌದು, ನಾನೇ ರಮಣಯ್ಯ. ನೀವ್ಯಾರು? ನಾನು RKR ಕಾಂಪ್ಲೆಕ್ಸ್ ಇಂದ ಮಾತಾಡ್ತಿದ್ದೀನಿ. ನಿಮ್ಗೆ ಲಾಟ್ರಿಯಲ್ಲಿ 2 ಲಕ್ಷ ಬಹುಮಾನ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. 2 ಲಕ್ಷ ಬಂದೈತಾ? ಹೌದು ಸರ್. 2 ಲಕ್ಷ ಪ್ರೈಸ್ ಬಂದೈತೆ ಅಂದ್ರೆ ಅದೆಂಗೆ? ನೀವಾಗ್ಲಿ ನಿಮ್ ಮನೆಯವರಾಗ್ಲಿ ಯಾರಾದ್ರೂ ನಮ್ ಶಾಪ್ ಅಲ್ಲಿ ಏನಾದ್ರೂ ತಗೊಂಡಿರ್ತೀರಾ, ಆ ಬಿಲ್ ನಂಬರ್ ಲಾಟ್ರಿ ಬಂದಿದೆ. ಹೌದಾ? ಹೌದು ಸರ್. ನಿಮ್ ಮನೆ ಅಡ್ರೆಸ್ ಹೇಳಿದ್ರೆ ಆ 2 ಲಕ್ಷ ಕ್ಯಾಶ್ ನ ನಿಮ್ ಮನೆ ಕಳಿಸ್ತೀವಿ. ನಾನೀಗ ಮನೆ ತಾವಿಲ್ವಲ್ಲ? ಮತ್ತೆ ಎಲ್ಲಿದ್ದೀರಾ ಸರ್? ನೀವೆಲ್ಲಿದ್ದೀರೋ ಹೇಳಿ, ಅಲ್ಲಿಗೆ ನಮ್ಮವ್ರು ಬಂದು ನಿಮ್ ದುಡ್ಡನ್ನ ನಿಮಗ್ ಕೊಡ್ತಾರೆ. ನಾನೀಗ ಶ್ರೀನಗರ ಕಾಲೋನಿನಲ್ಲಿದ್ದೀನಮ್ಮ. ಈ ಶ್ರೀನಗರದಲ್ಲಿ ಸಾಯಿಬಾಬಾ ದೇವಸ್ಥಾನ ಐತಲ್ಲ, ಅದ್ರ ಎದುರುಗಡೆ ರೋಡ್ ಐತಲ್ಲ, ಅಲ್ಲಿದ್ದೀನಿ. ಅಲ್ಲಿಗೆ ಬಂದ್ಬಿಡಮ್ಮ. ಓಕೆ ಸರ್. 10 ನಿಮಿಷದಲ್ಲಿ ನಮ್ಮವರು ದುಡ್ಡು ತಗೊಂಡು ಅಲ್ಲೇ ಬರ್ತಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಆಯ್ತು ಕಣಮ್ಮ. ಹಕ್ಕಿ ಬಲೆಗ್ ಬಿತ್ತು ರೀ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಒಬ್ಬ ಕಳ್ಳನ್ನ ಹಿಡಿಯೋದಕ್ಕೆ ನೀವು ತುಂಬಾ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ವಸಂತ, ಕಿರೀಟನ್ ತರ್ಲಿಲ್ವಾ? ಅದು ಅದು ಇದು ಅಂತ ಅಲ್ಲಿ ಇಲ್ಲಿ ನೋಡ್ತಾ ಇದೆಯಲ್ಲ ವಸಂತ, ಕಿರೀಟ ಎಲ್ಲಿ? ಕಿರೀಟ ಕಿರೀಟ ಬೀರುನಲ್ಲಿ ಇಲ್ಲ ರೀ. ಇಲ್ವಾ? ಇಲ್ದೆ ಎಲ್ಲಿ ಹೋಗುತ್ತೆ ವಸಂತ? ಶ್ಯಾಮ ತಗೊಂಡೋಗಿ ಬೀರುಲೆ ಇಟ್ಲಲ್ಲ. ಇಟ್ಟಿದ್ಲು ರೀ. ಅವಳು ಬೀರುನಲ್ಲೇ ಇಟ್ಟಿದ್ಲು. ಆದ್ರೆ ಈಗ ನೋಡಿದ್ರೆ ಇಲ್ಲ. ನಿನ್ನೆ ಬೀರುಲಿಟ್ಟಿದ್ ಕಿರೀಟ ಬೆಳಗಾಗೋಷ್ಟ್ರಲ್ಲಿ ಏನಾಗುತ್ತೆ? ಅದಕ್ಕೇನಾದ್ರೂ ಕೈ ಕಾಲ್ ಬಂದು ಡೋರ್ ತೆಕ್ಕೊಂಡು ಹೊರಟೋಗಿದೆ ಅಂತೀರಾ? ಅದೇನತ್ಗೆ ಆತರ ಮಾತಾಡ್ತಿದ್ದೀರಾ? ಮತ್ ಹೇಗ್ ಮಾತಾಡ್ಬೇಕು? ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಕಿರೀಟನ ನಿಮ್ಮನ್ನ ನಂಬಿ ನಿಮ್ ಕೈಲಿ ಕೊಟ್ರೆ ಬೀರು ಇಂದ ಮಾಯ ಆಗಿದೆ ಅಂತ ಕತೆ ಹೇಳ್ತೀರಾ? ಕತೆ ಹೇಳೋದೇನಾಂಟಿ? ಕತೆ ಹೇಳೋದೇನು? ಆದ್ರೆ ನಮ್ಮ ಅತ್ತೆ ಹೇಳ್ತಿರೋದು ನಿಜ ಅಲ್ಲ ಅಂತಿದ್ದೀರಾ? ಬೀರುಲಿಟ್ಟಿದ್ ಕಿರೀಟ ನಿಜವಾಗ್ಲೂ ಮಾಯ ಆಗಿದೆ. ಮಾಯ ಆಗೋಯ್ತೋ ಇಲ್ಲ ಮಾಯ ಮಾಡಿದಿರೋ ಯಾರಿಗ್ ಗೊತ್ತು? ಅಂದ್ರೆ ಏನಂಟಿ ನೀವ್ ಹೇಳೋದು? ನಾವ್ ಆ ಕಿರೀಟನ ಕದ್ದಿದೀವಿ ಅಂತಿದ್ದೀರಾ? ಕದ್ದಿದ್ದೀರೋ ಮಾಯ ಮಾಡಿದ್ದೀರೋ ನೀವೇ ಹೇಳ್ಬೇಕು. ನೋಡಿದ್ರಾ ಅತ್ತೆ, ಅವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ ನೋಡಿದ್ರಾ?